ಇನ್ನು 3 ಎಕರೆ 3 ಕುಂಟೆ ಬಂದಿರೋಂಥ ಜಾಗ ಪ್ಯೂರ್ ರೆಡ್ ಆಯಿಲು. ಒಂದು ಬೋರ್ವೆಲ್ ಸಹ ಇದೆ. ಇವರಿಗೆ 1 TC ಹಾಕ್ಸವ್ರೆ. ಒಂದು ಬೋರ್ವೆಲ್ ತೋರಿಸ್ತೀನಿ ನಿಮಗೆ. ಈ ಹೊಸ್ದಾಗಿ ಎಲ್ಲ ರೆಡಿ ಮಾಡ್ತಾರೆ. ಪೈಪ್ಲೈನು, ಫೆನ್ಸಿಂಗು, ಡ್ರಿಪ್ರಿಗೇಷನ್ ಎಲ್ಲ ಮಾಡಿಸ್ತವ್ರೆ. ಬೋರಿಲಿ ಒಳ್ಳೆ ನೀರಿದೆ ಮಾತ್ರ. ಇದೆ ಬೋರ್ವೆಲ್ಲು ನೋಡಿ. ನಿಮಗೆ ಅಲ್ಲಿ ಹೋಗುತ್ತೆ ನೋಡಿ. ಇದು ಈ ತೆವರಿಯಿಂದ ಈ ಕಲ್ಲುವರೆಗೂ ಅವರು ತಿರುಗಾಡೋಕ್ಕೆ ಹಿಂದಗಡೆ 1.5 ಎಕರೆ ಜಮೀನಿದೆ. ಆ ಜಮೀನಿಗೆ ಹೋಗೋಕ್ಕೆ ರಸ್ತೆ ಬಿಟ್ಕೊಂಡವ್ರೆ. ಸ್ಕೆಚ್ ಮಾಡಿಸಿ ಎಲ್ಲ ರೆಡಿಯಾಗಿದೆ. ಅದು ತೊಂದರೆ ಇಲ್ಲ. ಡೈರೆಕ್ಟ್ ರಿಜಿಸ್ಟ್ರಿಗೆ ಇದೆ. 3 ಎಕರೆ 1 ಕುಂಟೆ ನೋಡಿ. ಹಂಗೆ ಹೋಗಿ ಆ ನೀಲಗಿರಿ ಹೊತ್ತಲ್ಲಿ ಹಂಗೆ ಹೋಗಿ ಆ ಫೆನ್ಸಿಂಗ್ ಹಾಕಿರಲ್ಲ, ಅದು ಕೃಷಿ ಹೊಂಡ ಮಾಡಿರೋಂಥ ಜಾಗ ಅದು. ನೋಡಿ ನೀರೆಲ್ಲ ತುಂಬೈತೆ ಮತ್ತು ಸೂಪರ್ ಆಗೈತೆ ಜಾಗ ಮಾತ್ರ. ಡಾಂಬರ್ ರೋಡಿಂದ 2ನೇ ಪಾಯಿಂಟು. 150 ಅಡಿ ಬರ್ಬೋದು ಡಾಂಬರ್ ರೋಡಿಂದ. ಮದ್ದೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದನೂ 24 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಮಸ್ತಾಗೈತೆ. ಪ್ಯೂರ್ ರೆಡ್ ಸಾಯಿಲು, ಕೆಂಪು ಮಣ್ಣು ಎಲ್ಲ ಮಟ್ಟ ಹೊಡೆದು ಕ್ಲೀನ್ ಮಾಡಿ ತೆವರಿಯೆಲ್ಲ ಎತ್ತಾಕ್ಸಿ ರೆಡಿ ಮಾಡವ್ರೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ನೋಡಿ. ಕೃಷಿ ಹೊಂಡ ಮಾಡಿ ನೀರು ತುಂಬಿಸೋರೆ. ಸೂಪರ್ ಅಂತ ಜಾಗ. ಪ್ಯೂರ್ ರೆಡ್ ಸಾಯಿಲು, ಕೆಂಪು ಮಣ್ಣು. ತೋಟ ಮಾಡೋಕ್ಕಂತೂ ಅಕ್ಕಪಕ್ಕೆಲ್ಲ ತೋಟನೇ. ರಸ್ತೆ ತೋರಿಸ್ಕೊಡ್ತೀನಿ. 30 ಅಡಿ ರಸ್ತೆ ಇದು. ಮಣ್ಣು ಬಂದು ನಿಮಗೆ ಕೆಂಪು ಮತ್ತು ಕಲ್ಜರಗದಿಂದ ತೋಟ ಮಾಡೋಕ್ಕಂತೂ 2 ಮಾಡ್ತಂಥ ಮಣ್ಣಿದು ನೋಡಿ. ಜಾಗ ಮಾತ್ರ ಸೂಪರ್ ಆಗಿದೆ. ಅಲ್ಲಿ ಕಾಣಿಸ್ತಿದೆ ಅಲ್ಲೇ ಡಾಂಬರ್ ರೋಡು, ಲೈಟ್ ಕಂಬ ಇದೆಯಲ್ಲ ಪಕ್ಕದೇ ಡಾಂಬರ್ ರೋಡು. ಡಾಂಬರ್ ರೋಡಿಂದ 200 ಅಡಿ ಬರೋದಷ್ಟೇ. ಜಾಗ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಚನ್ನಪಟ್ಟಣ 25 ಕಿಲೋಮೀಟ್ರು, ಮದ್ದೂರು 20 ಕಿಲೋಮೀಟ್ರು, ಕೆಂಗೇರಿ 75 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿನ 80 ಕಿಲೋಮೀಟ್ರು. ಸೂಪರ್ ಜಾಗ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ.